ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಮತ್ತು 2015 ಈಚೆಗೂ ಕೂಡ ನಾವು ಏನಾದರೂ ಪೋಸ್ಟ್ ಖಾಲಿ ಇದ್ದರೆ ಜಾಯ್ನ್ ಆಗ್ಬೋದಾ ಅಂತ ಎರಡನೇ ಕ್ವಶನ್ನು. ಇನ್ನು ಮೂರನೇ ಕ್ವಶನ್ನು, ಇನ್ನು ಎಷ್ಟು ದಿನದಲ್ಲಿ ನಮ್ಮನ್ನ ತುಂಬ್ಕೋಬೋದು, ಅನುದಾನಿತ ಶಾಲೆಗಳಲ್ಲಿ ಇನ್ನು ಎಷ್ಟು ಡೇಸಲ್ಲಿ ತುಂಬ್ಕೋಬೋದು ಅಂತ ಹೇಳಿ. ಓಕೆ, ನಿನ್ನೆಯಿಂದನೂ ಕೂಡ ಕೇಳ್ತಾನೆ ಇದ್ದೀರಾ. ಸೊ ಅದನ್ನೆಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, 2015ರಿಂದ 20 ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕರೆಕ್ಟಾಗಿ ನೋಡಬೇಕು. 2015ರಿಂದ 20 ಒಳಗೆ ಅಂತ ಕೊಟ್ಟಿದ್ದಾರೆ. ಸೊ 2015ರಿಂದ 20 ಅಂದರೆ 2014, 2013, 2010, 2009, 2010 ಇದರಲ್ಲಿ ಏನಾದರೂ ಪೋಸ್ಟ್ ಖಾಲಿ ಇದ್ದು, ಓಕೆ, ಆ ಅನುದಾನಿತ ಸಂಸ್ಥೆ ಆ ಪೋಸ್ಟ್ ಹಂಗೆ ಖಾಲಿ ಉಳಿಸ್ಕೊಂಡು ಅದು ತುಂಬಿಕೊಂಡಿಲ್ಲ ಅಂದ್ಕೊಳ್ಳಿ. ತುಂಬಿಕೊಂಡಿಲ್ಲ ಅಂದರೆ ಆ ಪೋಸ್ಟನ್ನು ಕೂಡ ತುಂಬ್ಕೊಳ್ಳೋಕ್ಕೆ ಅವಕಾಶ ಇದೆ. ಬರೀ 2015ರಿಂದ 20 ಓಕೆ. 2014ರಲ್ಲಿ ಇಂಗ್ಲೀಷ್ ಪೋಸ್ಟ್ ಇದ್ದು ಇವಾಗ ಖಾಲಿ ಇದೆ ಅಂದ್ಕೊಳ್ರಿ. 2010ರಲ್ಲಿ ಅದೇನಾಗಿದೆ, ಖಾಲಿ ಆಗಿದೆ. ಸೊ ಇವಾಗ ಏನಾಗಿದೆ, ಆ ಪೋಸ್ಟ್ ಖಾಲಿ ಇದ್ದು ಸೊ ಇವಾಗ ತುಂಬ್ಕೊಳೋಕ್ಕೆ ಅವಕಾಶ ಇದೇನೆ ಅಂದರೆ 100ಗೆ 200% ಆ ಪೋಸ್ಟನ್ನು ತುಂಬ್ಕೋಬೋದು. ಸಂಸ್ಥೆಯವರು ಆ ಪೋಸ್ಟನ್ನು ತುಂಬ್ಕೋಬೋದು. ಅದನ್ನು ಕೂಡ ಲೀಸ್ಟನ್ನು ನೀವು ನೋಡ್ಕೊಳ್ಳಿ, ಓಕೆನಾ. ಆ ಪೋಸ್ಟನ್ನು ತುಂಬ್ಕೊಳೋಕ್ಕೆ ಅವಕಾಶವಿದೆ. ಯಾವುದೇ ಸಬ್ಜೆಕ್ಟ್ ಇದ್ದರೂ ಕೂಡ, ಓಕೆ. ಅಲ್ಲಿ ಮ್ಯಾನೇಜ್ಮೆಂಟು ಬೇರೆ ಯಾರೋ ಸೇರ್ತಕ್ಕಂಥ ವ್ಯಕ್ತಿದು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಸೇರ್ಕೊಂಡೇ ಇಲ್ದಲೇ ಆ ಪೋಸ್ಟ್ ಹಾಗೆ ಉಳಿದಿರುತ್ತೆ. ಸೊ ಆದ್ದರಿಂದ ಇವಾಗ ಕೂಡ ತುಂಬ್ಕೊಳ್ಳೋ ಅವಕಾಶವೂ ಕೂಡ ಇದೆ. ನೀವು ಕೂಡ ಅಪ್ಲಿಕೇಶನ್ನ ಆ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಆ ಪೋಸ್ಟಿಗೂ ಕೂಡ 2010ರಲ್ಲಿ ಏನಾದರೂ ಅವರು ರಿಟೈರ್ಮೆಂಟ್ ಆಗಿದ್ದರೆ ಅಥವಾ ಏನಾದರೂ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿದ್ರೆ, ಅಥವಾ 2011ರಲ್ಲಿ 12, 13, 14, 2009ರಲ್ಲಿ ಸೊ ಯಾವುದಾದ್ರೂ ಪೋಸ್ಟ್ ಇದ್ದರೆ, ಖಾಲಿ ಇದ್ದರೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಇನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ ಒಂದು ಬುಕ್ಕು, ಸೈಕಾಲಜಿ ಬುಕ್ಕು. ಅದೇ ರೀತಿ ಬೇರೆ ಎಲ್ಲ ಸೈಕಾಲಜಿ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಬುಕ್ಕಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ, ಕೆಲವೊಂದು ಬುಕ್ಕಿಗೆ, ಓಕೆನಾ, ಮೋಸ್ಟ್ ಆಫ್ ಆಲ್ ಬುಕ್ಕಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಅಂದರೆ ಕೆಲವೊಂದು ಈಗ 200-300 ಬುಕ್ಕು, ತುಂಬ ಕಡಿಮೆ ರೇಟ್ ಬುಕ್ಕಿಗೆ ಫ್ರೀ ಶಿಪ್ಪಿಂಗ್ ಇರಲ್ಲ. ಇನ್ನು ನೆಕ್ಸ್ಟು ಎರಡನೇ ಕ್ವಶನ್ ಬಂದುಬಿಟ್ಟು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ. ನೋಡಿ, ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೋ, ಒಳ ಮೀಸಲಾತಿ ಮುಗಿಲೇಬೇಕು. ಅನುದಾನಿತ ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು ಅಂದರೂ ಕೂಡ ಒಳ ಮೀಸಲಾತಿ ಮುಗಿಲೇಬೇಕು. ಮುಗಿದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಸೊ ಅವ್ರೇನು ಮಾಡಲ್ಲ, ಅಪ್ಲಿಕೇಶನ್ನ ಹಾಕೋಕ್ಕೆ ಬಿಡೋದಿಲ್ಲ. ಒಳ ಮೀಸಲಾತಿ ಮುಗಿದ್ಮೇಲೆ ಅಪ್ಲಿಕೇಶನ್ನ ಹಾಕೋಕ್ಕೆ ಬಿಡೋದವರು. ಒಳ ಮೀಸಲಾತಿ ಯಾವಾಗ ಮುಗೀತೋ ಆವಾಗ ಅಪ್ಲಿಕೇಶನ್ನ ಹಾಕೋಕ್ಕೆ ಬಿಡ್ತಾರೆ. ಸೊ ಅಂದರೆ ಆನ್ಲೈನಲ್ಲೇ ಈ ಸತಿ ಏನು ಮಾಡಿರ್ತಾರೆ, ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಅಂದರೆ ಪರ್ಸೆಂಟೇಜ್ ಮುಖಾಂತರ ತೊಗೊತೀವಿ. ಆನ್ಲೈನಲ್ಲಿ ಯಾರ್ದು ಪರ್ಸೆಂಟೇಜ್ ಇರುತ್ತೆ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಸಂಸ್ಥೆಯಿಂದ ಅಂತ ಹೇಳ್ತಾ ಇದ್ದಾರೆ. ಏನೇ ಸಂಸ್ಥೆಯಿಂದ ಹೈ ಪರ್ಸೆಂಟೇಜರನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಅವರು ಕೂಡ ದುಡ್ಡನ್ನು ಕಟ್ಟಬೇಕು, ಓಕೆನಾ. ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಓಕೆ, ಅದಕ್ಕೂ ಕೂಡ ವೆಬ್ಸೈಟನ್ನು ಕೂಡ ರೆಡಿ ಮಾಡಿದ್ದಾರೆ. ಆನ್ಲೈನ್ ಎಲ್ಲ ಪ್ರತಿಯೊಂದು ವೆಬ್ಸೈಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಳ ಮೀಸಲಾತಿ ಮುಗಿದ ತಕ್ಷಣ ನಿಮಗೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇನ್ನು ಪರ್ಸೆಂಟೇಜನ್ನು ಕೂಡ ಅವರು ನೋಡ್ತೀವಿ. ಅನುದಾನಿತ ಶಾಲೆ ಆದರೂ ಕೂಡ ನಾವು ಪರ್ಸೆಂಟೇಜನ್ನು ಕೂಡ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ವೆಯ್ಟ್ ಮಾಡಿ ನೋಡಬೇಕು ಏನು ಮಾಡ್ತಾರೆ ಅಂತ ಹೇಳಿ. ಮತ್ತು ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಹೈ ಪರ್ಸೆಂಟೇಜ್ ಇದೆ ಆದರೆ ನೀವು ನಮಗೆ ಅನುದಾನಿತ ಶಾಲೆಗಳಲ್ಲಿ ಅಮೌಂಟನ್ನು ಇಸ್ಕೊಳಲ್ವಾ ಅಂತ ಕೇಳ್ತಾ ಇದ್ದೀರಾ. ನಿಮ್ದು ಅಲ್ಲ, ಎಷ್ಟೇ ಪರ್ಸೆಂಟೇಜ್ ಇದ್ದರೂ ಕೂಡ ಅನುದಾನಿತ ಶಾಲೆ ಅಂತ ಬಂದ ತಕ್ಷಣ ನೀವು ಅಲ್ಲಿ ಅಮೌಂಟನ್ನು ಪೇ ಮಾಡಲೇಬೇಕು. ಓಕೆ, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ 20 ಲ್ಯಾಕ್ ಆದರೆ ಅಂತ ಕಮೆಂಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಅನುದಾನಿತ ಶಾಲೆಗೂ ನೀವು ಯಾವ ಸ್ಕೂಲಿಗೆ ಸೇರ್ಕೊಂತೀರ ಸೊ ಆ ಸ್ಕೂಲಿಗೂ ಬಿಟ್ಟಿರ್ತಕ್ಕಂಥದ್ದು. ಓಕೆ, ನೀವು ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರಿಗೆ ಫಸ್ಟು ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ. ಅನುದಾನಿತ ಶಾಲೆಯಲ್ಲಿ ಯಾರಾದರೂ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು, ಒಂದು 3-4 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ರು, ಇವಾಗ ಅವರಿಗೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ಅವ್ರು ಅಲ್ಲೇ ಜಾಯ್ನ್ ಆಗಿಬಿಡ್ಬೋದು. ಇನ್ನು ಅಂಥವ್ರಿಗೆ ಒಂದು ಕಡಿಮೆ ತೊಗೋಬೋದು. ಇನ್ನು ಇಲ್ಲ ನೀವು ಹೊರಗಡೆಯಿಂದ ಹೋಗ್ತೀರಾ ಅಂದರೆ ಸೊ ನಿಮಗೆಲ್ಲ ಜಾಸ್ತಿನೇ ಅಮೌಂಟ್ ಇರುತ್ತೆ. ಕಡಿಮೆ ಅಂತೂ ಯಾವುದೇ ಕಾರಣಕ್ಕೂ ಕಡಿಮೆ ಅಮೌಂಟ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ಅನುದಾನಿತ ಶಾಲೆ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಎಷ್ಟು ಕಷ್ಟ ಇರುತ್ತೆ.
ಓಕೆನಾ. ದುಡ್ಡನ್ನು ನೀವು ಕೊಡಬೇಕಾದ್ರೂ ಅಷ್ಟೇ ತುಂಬ ಯೋಚನೆ ಮಾಡಿ ಕೊಡಬೇಕು. ಒಂದು ಸಲ ಏನಾದರೂ ಅಮೌಂಟು ಅಲ್ಲಿ ಯಾರ ಕೈ ಈಗ ಮಧ್ಯವರ್ತಿಗಳಲ್ಲಿ ಕೈ ಕೊಡ್ತೀರೋ ಅಥವಾ ಎಲ್ಲಿ ಕೊಡ್ತೀರೋ, ನೀವು ನನ್ನ ಪ್ರಕಾರ ಡೈರೆಕ್ಟು ಮ್ಯಾನೇಜ್ಮೆಂಟ್ ಜೊತೆ ನೀವು ಏನೇ ಇದ್ದರೂ ಅನುದಾನಿತ ಶಾಲೆಗಳಿಗೆ ಸೇರ್ಕೋಬೇಕು ಅಂದರೆ ಡೈರೆಕ್ಟು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡೋದು ಒಳ್ಳೆಯದು ಅಂತ. ಓಕೆ, ಮಧ್ಯವರ್ತಿಗಳನ್ನ ಇಟ್ಕೊಂಡು ನೀವು ಮೂವ್ ಮಾಡಿದರೆ ಓಕೆ 1 ಲ್ಯಾಕ್ 2 ಲ್ಯಾಕ್ ಅಲ್ಲೇ ಕೊಡಬೇಕಾಗುತ್ತೆ. ಹಾಗಾಗಿ ಡೈರೆಕ್ಟು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ. ಸೊ ಅದರಿಂದ ಏನಾಗುತ್ತೆ, ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಎಷ್ಟು ಅಮೌಂಟು ಏನು ಎತ್ತ ಅಂತ. ಓಕೆನಾ. ಫೈನಲಾಗಿ ಏನು ಹೇಳ್ತೀನಪ್ಪ ಅಂದರೆ, ದುಡ್ಡು ಕೊಟ್ಟು ಸಿಗಾಕಬೇಡಿ. ಅಂದರೆ ಅಮೌಂಟನ್ನ ನೀವು ಒಂದು 4 ಕಂತಿರುತ್ತೆ ಅಂದ್ಕೊಳ್ಳಿ. ಓಕೆ, ಒಂದು 30 ಲ್ಯಾಕ್ ಕೊಟ್ಟಿರ್ತಾರೆ, 30 ಲ್ಯಾಕ್ ಅಮೌಂಟನ್ನು ಪೇ ಮಾಡ್ತೀರಾ ಅಂದರೆ ಒಂದು 4 ಕಂತು ಕಟ್ತೀರಾ ಅಂದರೆ, ಅಥವಾ ಒಂದು 3 ಕಂತು ಕಟ್ತೀರಾ ಅಂದರೆ, ಸೊ ಅದಕ್ಕೆ ನೀವು ಅಂದರೆ ತುಂಬ ಅಮೌಂಟನ್ನು ಕಟ್ಟಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು. ಯಾರನ್ನ ಇಟ್ಕೊಂಡು ಕಟ್ತೀರಾ, ಏನು ಎತ್ತ ಪ್ರತಿಯೊಂದನ್ನು ಯೋಚನೆ ಮಾಡಬೇಕು. ಏಕೆಂದರೆ ನಿಮ್ಮದು ಅಮೌಂಟು ಒಂದು ಸಲ ಹೋಯ್ತು ಸಿಗಾಕೊಂತು ಅಂದರೆ ವಾಪಸ್ ಬರೋದು ಕಷ್ಟ. ಹಾಗಾಗಿ ಯಾರಿಗೆ ಕೊಡ್ತೀರಾ ಅಮೌಂಟು, ಯಾರ ಮುಖಾಂತರ ಕೊಡ್ತೀರಾ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಯೋಚನೆ ಮಾಡಿ ಅಮೌಂಟನ್ನು ಕೊಡಬೇಕಾದ್ರೆ ಓಕೆನಾ. ಯಾರನ್ನಾದರೂ ಒಬ್ಬರನ್ನ ಇಟ್ಕೊಂಡು ಓಕೆನಾ ಅಮೌಂಟನ್ನು ನಿಮ್ಮದೇನಾದರೂ ಏಡೆಡ್ ಸ್ಕೂಲಲ್ಲಿ ಪೋಸ್ಟಿಂಗ್ ಆದರೆ ಅಮೌಂಟನ್ನು ಈ ರೀತಿ ಕೊಡ್ಬೋದು. ಇನ್ನು ಆನ್ಲೈನ್ ಮುಖಾಂತರನೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಲೈಕ್ HSTR, GPSTR, TET ಪ್ರತಿಯೊಂದು ಬುಕ್ಕು ಕೂಡ ಅವೈಲೇಬಲ್ ಇರುತ್ತೆ. ಸೊ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ. 9620723169 ಈ ನಂಬರ್ಗೆ ನೀವು ಕಾಲ್ ಮಾಡಿ. ಈಗ ವಾಮದೇವಪ್ಪ ಬುಕ್ಕು, ಓಕೆ, ಮುಲ್ತಾನಿ ಅವ್ರದ್ದು, ಆಮೇಲೆ ಪ್ರತಿಯೊಂದು ಪ್ರಶ್ನಾಕೋಶ ಇರ್ಬೋದು, ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.